ಯದವಿದ್ಯವಿಲಾಸೇನ ಭೂತಭೌತಿಕ ಸೃಷ್ಟಯಃ ತಂ ನವಮಿ ಪರಮಾತ್ಮಾನಂ ಸಚ್ಚಿದಾನಂದವೇ. ಈ ದಿನದ ಪವಿತ್ರ ಕಾರ್ಯಕ್ರಮದ ಸಂದರ್ಭದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರ ದಿವ್ಯ ಚೇತನ ದಿವ್ಯ ಚರಣಗಳನ್ನು ಸ್ಮರಣೆ ಮಾಡಿಕೊಂಡು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಭಾಗವಹಿಸಬೇಕಾಗಿತ್ತು. ಇದೇ ಸಮಯದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದ್ದುದರಿಂದ ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗಲ್ಲ ಅಂಥೇಳಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಹೇಳಿದರು. ಹಾಗೆ ಈ ದಿನದ ಕಾರ್ಯಕ್ರಮದಲ್ಲಿ ಮಂತ್ರಿಗಳಾಗಿದ್ದ ಹಾಗೂ MLC ಆಗಿರ್ತಕ್ಕಂಥ CT ರವಿ ಅವರು ದೇಶದ ಮತ್ತು ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಆಸಕ್ತಿ ಉಳ್ಳಂಥವರು, ನಿರಂತರ ಹೋರಾಟಗಾರರು, ನೇರ ನಡೆನುಡಿ ಮಾತಿನವರು. ಹಾಗೆ CT ರವಿರವರು ನಿಮ್ಮನ್ನೆಲ್ಲ ಕುರಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಕಾರ್ಯಕ್ರಮಕ್ಕೆ ಎಲ್ಲ ಹಾರೈಕೆಗಳನ್ನು ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪೇಂದ್ರ ಶೆಟ್ಟಿ ಅವರು ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತೇಳಿ ವಿಜಯನಗರದಲ್ಲಿ ಮಾಡಿ ಸಾವಿರಾರು ಜನ ಮಕ್ಕಳು ಅವರ ಸಂಸ್ಥೆಯಿಂದ ಉದ್ಯೋಗವನ್ನು ಪಡೀತಾ ಇದ್ದಾರೆ. ಮುಖ್ಯವಾಗಿ ಉಮೇಶ್ ಶೆಟ್ಟಿ ಅವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ 20 ವರ್ಷಗಳಿಂದ ನಿರಂತರ ನಡೆಸ್ಕೊಂಡು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹೆಸರನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಭಯ ಅಂತ ಅಂದರೆ ಯಾರಿಗೆ ಅನಾನುಕೂಲ ಇದೆಯೋ, ತೊಂದರೆ ಇದೆಯೋ ಅವ್ರಿಗೆ ಧೈರ್ಯವನ್ನು ತುಂಬತಕ್ಕಂಥದ್ದು, ಸಹಾಯ ಮಾಡತಕ್ಕಂಥದ್ದು, ಸಹಕಾರ ನೀಡ್ತಕ್ಕಂಥದ್ದು, ಅಭಯವನ್ನು ನೀಡ್ತಕ್ಕಂಥದ್ದು ಅಂತ ಒಳ್ಳೆ ಹೆಸರನ್ನು ಇಟ್ಕೊಂಡಿದ್ದಾರೆ. ಅಭಯ ಮತ್ತೆ ಸೇವಾ, ಭಾರತ ದೇಶದ ಮತ್ತೊಂದು ಹೆಸರೇ ಸೇವೆ ಅಂತ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯಾದಂಥ ಸೇವಾ ಮನೋಭಾವ ಇರ್ತಕ್ಕಂಥದ್ದು ಭಾರತೀಯರಿಗೆ. ಹಾಗೆ ಉತ್ತಮವಾದಂಥ ಅಭಯ ಸೇವಾ ಅನ್ನುವಂಥ ಹೆಸರನ್ನ ಇಟ್ಕೊಂಡು ಒಳ್ಳೆಯ ಉತ್ತಮವಾದಂಥ ಅವರ ಜೊತೆಯಲ್ಲಿ ಎಲ್ಲರೂ ಸೇರಿಸ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷ. ಹಾಗೆ ವೇದಿಕೆ ಮೇಲೆ ಮಾಲ್ತೇಶ್ ಧರ್ಮಪ್ರಸಾದ್ ರೈ ಮತ್ತು ನಮ್ಮ ದೀಪಕ್ ರಾಯ್ ರಾಜಗೋಪಾಲ್ ಅವರು ವೇದಿಕೆ ಮೇಲೆ ಇದ್ದಾರೆ. ವೇದಿಕೆ ಕೆಳಗೂ ಸಹ ತುಂಬ ಗಣ್ಯರು, ಸಮಾಜ ಸೇವಕರೆಲ್ಲ ತುಂಬ ಜನ ಇದ್ದೀರಾ. CT ಅವರು ಇದೇ ಕಾರ್ಯಕ್ರಮಕ್ಕಾಗಿ ಚಿಕ್ಕಮಗಳೂರಿಂದ 3-3.5 ಗಂಟೆ ಪ್ರಯಾಣ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ದಾರೆ. ಉತ್ತಮವಾದಂಥ ಮಾತುಗಳನ್ನು ನಿಮ್ಮ ಮನಸ್ಸಲ್ಲಿ, ಹೃದಯದಲ್ಲಿ ತುಂಬಿದ್ದಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ, ಅಭಿನಂದಿಸಿದ್ದಾರೆ. ಮತ್ತೆ ಅವರು ಚಿಕ್ಕಮಗಳೂರಿಗೆ ಮತ್ತೆ ಈಗ ಹೋಗಬೇಕಾಗಿರೋದ್ರಿಂದ ನಾನೀಗ ಮಾತನಾಡ್ತಾ ಇದ್ದೀನಿ. ಭಾರತ ದೇಶ ಭವ್ಯ ಪರಂಪರೆ. ನೀವು ಎಲ್ಲ ನಮ್ಮ ಧರ್ಮದ ಬಗ್ಗೆ, ಧಾರ್ಮಿಕದ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. CT ರವರು ಹೇಳಿದರು, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತೇಳಿ ಹೇಳಿದರು. ಒಳ್ಳೇದು ಮಾಡದೆ ಪುಣ್ಯ, ಕೆಟ್ಟದ್ದು ಮಾಡದೆ ಪಾಪ ಅಂತೇಳಿ ಹೇಳಿದರು. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಭಾಳ ಭವ್ಯವಾದಂಥದ್ದು. ಇಡೀ ವಿಶ್ವ, ಇಡೀ ಪ್ರಪಂಚ ಭಾರತ ದೇಶದ ಸಂಸ್ಕೃತಿಗೆ ತಲೆಬಾಗುತ್ತೆ, ಗೌರವಿಸುತ್ತೆ, ನಿರೀಕ್ಷಣೆಯನ್ನು ಮಾಡುತ್ತೆ. ಈಗೇನು ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ, ಅದ್ಭುತವಾದಂಥ ಭಗವದ್ಗೀತೆ. ಒಂದೊಂದು ಶ್ಲೋಕ ಎಂಥ ಭಗವದ್ಗೀತೆ, ಭಾಳ ಚೆನ್ನಾಗಿರ್ತಕ್ಕಂಥ ಆಧ್ಯಾತ್ಮಿಕ ಇದೆ, ಸೇವಾ ಮನೋಭಾವ ಇದೆ, ಭಕ್ತಿ ಮನೋಭಾವ ಇದೆ, ಎಲ್ಲವೂ ಸಿಗ್ತಕ್ಕಂಥದ್ದು ಭಗವದ್ಗೀತೆ. ಎಲ್ಲ ಆಧ್ಯಾತ್ಮಿಕ ತುಂಬಿರ್ತಕ್ಕಂಥದ್ದು ಭಗವದ್ಗೀತೆ. ಹಾಗೆ ಮಹಾಭಾರತ, ರಾಮಾಯಣ, ವೇದ, ಉಪನಿಷತ್ತು, ಬ್ರಹ್ಮಸೂತ್ರ ಇವೆಲ್ಲ ನಮ್ಮ ದೇಶದ ಒಂದು ಆಧ್ಯಾತ್ಮಿಕತೆಯನ್ನು, ಮನುಷ್ಯ ಜನ್ಮದ, ಮಾನವ ಜನ್ಮದ ಸಾರ್ಥಕತೆಯನ್ನು ತಿಳಿಸ್ತಕ್ಕಂಥದ್ದು, ಒಳ್ಳೊಳ್ಳೆಯ ಉತ್ತಮವಾದಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು. ಹೀಗೆ ಸಾಕಷ್ಟು ಜನ ಈಗ ಇಲ್ಲಿ ಭಾಗವಹಿಸಿದ್ದೀರಾ. ಉತ್ತಮವಾದಂಥ ಒಂದು ನೃತ್ಯ 45 ನಿಮಿಷಗಳ ಕಾಲ ಎಷ್ಟು ಚೆನ್ನಾಗಿ ಕಲಾವಿದರು ನಮ್ಮ ಸಂಸ್ಕೃತಿಯನ್ನ ಎಲ್ಲರ ಹೃದಯ ಮುಟ್ಟುವ ಹಾಗೆ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. 3 ದಿನಗಳ ಕಾಲ ಒಂದು ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ, ಧರ್ಮ ಭಾವನೆಯನ್ನು ರೂಪಿಸ್ತಕ್ಕಂಥ, ಸೇವಾ ಮನೋಭಾವನೆಯನ್ನು ರೂಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಉಮೇಶ್ ಶೆಟ್ಟಿ ಅವರು ಎಲ್ಲರ ಜೊತೆಲಿ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಅಭಿನಂದನಾ ಆದಂಥದ್ದು. ಅವ್ರಿಗೆ ಸಹಾಯ ನೀಡಬೇಕು, ಜೊತೆಯಲ್ಲಿ ಸೇರಿ ಮಾಡಿದಾಗ ತುಂಬ ಒಳ್ಳೆಯದಾಗತ್ತೆ. ಆರೋಗ್ಯ ಕ್ಷೇತ್ರದಲ್ಲಿ ಅವರು ತುಂಬ ಎಲ್ಲ ರೀತಿಯಂಥ ಒಂದು ಸೇವಾ ಮನೋಭಾವನ ಇಟ್ಕೊಂಡು ಮಾಡಿದ್ದಾರೆ, ಮತ್ತು ಧಾರ್ಮಿಕವಾಗಿ ಮಾಡಿದ್ದಾರೆ. ಸೇವೆ ಅಂತಂದರೆ ನಾವು ಆಶ್ರಯ ಪಡೆದಿದ್ದೀವಲ್ಲ ಭೂಮಿ. ಒಂದು ಮಾತು ಹೇಳ್ತಾರೆ, ಬೆಳಗಾಗಿ ನಾನಿದ್ದು ಬೆಳಗ್ಗೆ ಹೇಳ್ತೀವಲ್ಲ, ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯುವಂಥ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆನೆದಿ. ಭೂಮಿ ತಾಯಿ ಏನು ಕೊಡಲ್ಲ, ಎಲ್ಲವೂ ಸಿಗ್ತಕ್ಕಂಥದ್ದೇ ಭೂಮಿಯಿಂದ. ನಾವು ತಿನ್ನುವ ಆಹಾರದಿಂದ ಎಲ್ಲ ರೀತಿಯಂತ ಕೊಡ್ತಕ್ಕಂಥದ್ದು ಭೂಮಿ ತಾಯಿ. ಆ ಸೂರ್ಯ ಬೆಳಕು ಇಡೀ ಪ್ರಪಂಚನ ತುಂಬಿರ್ತಾನೆ ಬೆಳಕು, ಯಾವುದು ಕೊರತೆ ಇಲ್ಲದ ಹಾಗೆ. ಗಾಳಿ
ಬೀಸ್ತಾ ಇರುತ್ತೆ, ನಮಗೆ ತೃಪ್ತಿಯಾಗುವಷ್ಟು ಗಾಳಿ ಬೀಸುತ್ತೆ. ಹಾಗೆ ಎಲ್ಲವನ್ನು ಪ್ರಕೃತಿ ನಮಗೆ ನೀಡುತ್ತೆ. ಸುಭಾಷಿತದಲ್ಲಿ ಒಂದು ಶ್ಲೋಕ ಇದೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಮಿದಂ ಶರೀರಂ. ಎಂತ ಅದ್ಭುತವಾದಂಥ ಶ್ಲೋಕ ಅಂತ ಅಂದರೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಹಣ್ಣುಗಳು ತಿಂತೀವಲ್ಲ ನೋಡಿ, ಇಲ್ಲಿ ಆಪಲ್ ಇದೆ, ಬಾಳೆಹಣ್ಣಿದೆ, ಹಣ್ಣುಗಳು ರೆಂಬೆ ಕೊಂಬೆ ಬುಡ ಎಲ್ಲ ಕಡೆ ತುಂಬಿಕೊಂಡಿರ್ತದೆ ಹಣ್ಣುಗಳನ್ನ. ಆ ಒಂದು ಗಿಡ, ಆ ಒಂದು ಮರ ಒಂದು ಹಣ್ಣನ್ನ ತಾನು ತಿನ್ನಲ್ಲ, ಸಿಹಿಯಾದ ರುಚಿಯಾದ ಸವಿಯಾದ ಹಣ್ಣುಗಳನ್ನ ಪಶು ಪಕ್ಷಿ ಪ್ರಾಣಿ ಮನುಷ್ಯರಾದಿಯಾಗಿ ನಮಗೆ ನೀಡ್ತಕ್ಕಂಥದ್ದು. ಪರೋಪಕಾರಾಯ ಫಲಂತಿ ವೃಕ್ಷ, ಯಾವುದೇ ಗಿಡವನ್ನ ಮನಸ್ಸಲ್ಲಿ ಯೋಚನೆ ಮಾಡಿ ಎಷ್ಟು ಹಣ್ಣುಗಳನ್ನ ನೀಡುತ್ತೆ. ಒಂದು ತೆಂಗಿನ ಮರ, ಕಲ್ಪ ವೃಕ್ಷ ಅಂತೇಳಿ ಕರಿತೀವಿ ತೆಂಗಿನ ಮರಕ್ಕೆ. ಆ ತೆಂಗಿನ ಮರದಲ್ಲಿ ಒಂದು 8-10 ಗೊನೆ ಇರ್ತದೆ, ಮೇಲೆ ಹೂವಿರ್ತದೆ, ಕೆಳಗೆ ತಳ್ಳಿರ್ತದೆ, ಕಾಯಿ ಇರ್ತದೆ, ಎಳನೀರು ಇರ್ತದೆ, ಎಲ್ಲವನ್ನು ಹೊತ್ಕೊಂಡು ಜೀವನ ಪರ್ಯಂತ ಅದು ಎಲ್ಲವನ್ನು ನಮಗಾಗಿ ನೀಡುತ್ತೆ. ಅದಕ್ಕಾಗಿ ಅದನ್ನು ಕಲ್ಪ ವೃಕ್ಷ ಅಂತೇಳಿ ಕರೀತಾರೆ. ಹಾಗೆ ಒಂದು ಮರ ಅಷ್ಟು ಪರೋಪಕಾರ ಮಾಡಿ ಸೇವೆಯನ್ನು ಮಾಡುತ್ತೆ. ಹಾಗೆ ಪರೋಪಕಾರಾಯ ವಹಂತಿ ನದ್ಯ, ನದಿಗಳು, ಎಷ್ಟೋ ನದಿಗಳು ಎಲ್ಲ ಹುಟ್ಟಿ ಹರಿದು ಸಮುದ್ರ ಸೇರಬೇಕಾದ್ರೆ ಎಲ್ಲರನ್ನೂ ತೃಪ್ತಿಪಡಿಸ್ತವೆ. ಗಿಡ ಮರ ಪಶು ಪಕ್ಷಿ ಪ್ರಾಣಿಗಳಾದಿಯಾಗಿ ಎಲ್ಲವನ್ನೂ ತೃಪ್ತಿಪಡಿಸ್ತಕ್ಕಂಥದ್ದು ನದಿಗಳು. ಪರೋಪಕಾರ ದುಹಂತಿ ಗಾವಹ, ಹಸು ಹಾಲು ಕೊಡುತ್ತೆ, ಯಾವ ಹಾಲನ್ನು ತಾನು ಕುಡಿಯಲ್ಲ. ಆ ಹಾಲಿನಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಎಷ್ಟೆಲ್ಲ ಪದಾರ್ಥಗಳನ್ನ ಮಾಡ್ಕೊಂಡು ನಾವು ಸೇವೆ ಮಾಡ್ತೀವಿ. ಯಾವ ಹಸು ತನ್ನ ಹಾಲು ತಾನು ಕುಡಿಯಲ್ಲ. ಇದೆಲ್ಲ ಅನುಭವಿಸ್ತಂಥ ಪ್ರಕೃತಿಯ ಎಲ್ಲ ಋಣವನ್ನ ಅನುಭವಿಸ್ತಂಥ ನಾವು ಏನನ್ನ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಇದ್ದೀವಿ. ಜೀವನದಲ್ಲಿ ಎಷ್ಟು ಸ್ವಾರ್ಥ ಇದೆ ನಮ್ಮಲ್ಲಿ, ಎಷ್ಟು ನಿಸ್ವಾರ್ಥ ಇದೆ, ಎಷ್ಟು ಸೇವೆ ಇದೆ, ಎಷ್ಟು ತ್ಯಾಗ ಇದೆ, ಎಷ್ಟು ನಮಗಾಗಿ ಮಾಡ್ಕೊಳ್ತಾ ಇದ್ದೀವಿ, ಎಷ್ಟು ಸಮಾಜಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಆ ಗಿಡ ಮರ ಪಶು ಪಕ್ಷಿ ಪ್ರಾಣಿಗಳಿಂದ ನಾವು ಕಲಿಬೇಕಾಗಿದೆ. ಹಾಗೆ ಇಂಥ ಉತ್ತಮವಾದಂಥ ಮನುಷ್ಯ ಜನ್ಮ, ಅತ್ಯಂತ ಶ್ರೇಷ್ಠವಾದಂಥ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಈ ಮನುಷ್ಯ ಜನ್ಮದಲ್ಲಿ ಬಂದ ನಾವು ನಮ್ಮಲ್ಲಿ ಎಷ್ಟು ಸೇವೆ ತ್ಯಾಗ ಇದೆ, ಒಳ್ಳೆಯ ಭಾವನೆ ಎಷ್ಟಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಅದರಿಂದ ಅಭಯ ಸೇವಾ ಟ್ರಸ್ಟ್ ಉಮೇಶ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥ ತುಂಬಾ ಅವಶ್ಯಕತೆ. ಎಲ್ಲರಲ್ಲೂ ಸೇವೆಯನ್ನು ಮೂಡಿಸ್ತಕ್ಕಂಥ, ತ್ಯಾಗವನ್ನು ಮೂಡಿಸ್ತಕ್ಕಂಥ ನಮ್ಮ ಧರ್ಮ ಸಂಸ್ಕೃತಿ ಮೂಲೆ ಮೂಲೆಯಲ್ಲಿ ಅದದೇ ಆದಂಥ ಸಂಸ್ಕೃತಿ ಇದೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಮೂಲೆ ಮೂಲೆಯಲ್ಲಿ ಅದದೇ ಆದಂಥ ಸಂಸ್ಕೃತಿಯನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ ಎಲ್ಲ ನೋಡ್ತಾ ಇದೀವಿ. ಅದು ಧರ್ಮ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥದ್ದು. ಈ ಎಲ್ಲ ಒಂದು ಪವಿತ್ರವಾದಂಥ ಭಾವನೆಗಳನ್ನು ನಾವು ಇಟ್ಕೊಂಡು ಅಭಯ ಸೇವಾ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿ ಒಳ್ಳೆ ಕೆಲಸ ಕಾರ್ಯವನ್ನ ಉಮೇಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಸಲಿ. ದೇವರ ಗುರುಗಳ ಕೃಪೆ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಇನ್ನೊಂದು ಸುಭಾಷಿತ ಹೇಳಿದೆ, ಅನಿತ್ಯಾನಿ ಶರೀರಾಣಿ ವಿಭವ ನೈವ ಶಾಶ್ವತಃ, ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತೇಳಿ ಹೇಳ್ತಾರೆ. ಅನಿತ್ಯಾನಿ ಶರೀರಾಣಿ, ನಮ್ಮ ದೇಹ ಎಷ್ಟು ದಿನ ಇರುತ್ತೆ ನಮಗೆ ಗೊತ್ತಿಲ್ಲ, ನಮ್ಮ ಆರೋಗ್ಯ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ, ನಮ್ಮ ಅಧಿಕಾರ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ, ನಮ್ಗೆ ಎಷ್ಟು ಅವಕಾಶ ಸಿಗುತ್ತೆ ಅಂತನೂ ಗೊತ್ತಿಲ್ಲ. ನಿತ್ಯಾನಿ ಶರೀರಾಣಿ ವಿಭವ ನೈವ ಶಾಶ್ವತ, ಇನ್ನು ಸಂಪತ್ತು ಯಾರಲ್ಲಿ ಯಾವಾಗಿರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಸಹ ಗೊತ್ತಿಲ್ಲ. ವಿಭವ ನೈವ ಸನ್ನಿಹಿತೋ ಮೃತ್ಯು, ಪ್ರತಿದಿನ ನಮ್ಮ ಆಯಸ್ಸು ಕಮ್ಮಿ ಆಗ್ತಾ ಇರುತ್ತೆ ಹೊರತು ಹೆಚ್ಚಾಗ. ಅದಕ್ಕಾಗಿ ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳ್ತಾರೆ. ನಮ್ಮ ಆಯಸ್ಸು, ನಮ್ಮ ಆರೋಗ್ಯ, ನಮ್ಮ ಅಧಿಕಾರ, ನಮಗೆ ಸಿಕ್ಕಂತ ಅವಕಾಶಗಳನ್ನ ಸದುಪಯೋಗ ಮಾಡ್ಕೊಳ್ಬೇಕು, ಅದರಲ್ಲಿ ಸೇವೆ ಮಾಡಬೇಕು, ತ್ಯಾಗ ಮಾಡಬೇಕು, ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತೇಳಿ ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಮನೋಭಾವನೆಯೇ ನಮ್ಗೆ ಆಶೀರ್ವಾದ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಯೇ ನಮಗೆ ಶಾಪ. ಹಾಗೆ ಎಲ್ಲ ಒಳ್ಳೆಯದನ್ನು ನಾವು ತುಂಬಿಕೊಂಡು ಈ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಣ ಅಂತೇಳಿ ಹೇಳ್ತಾ, ಉಮೇಶ್ ಶೆಟ್ಟಿ ಅವರು ಇನ್ನು ಹೆಚ್ಚು ಅವರ ಎಲ್ಲ ಜೊತೆಯಲ್ಲಿ ಸೇರ್ಕೊಂಡು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಲಿ, ದೇಶ ಸೇವೆಯನ್ನು ಮಾಡಲಿ, ಜನರ ಸೇವೆಯನ್ನು ಮಾಡಲಿ ಅಂತೇಳಿ ಹೇಳಿ ಅವರಿಗೆ ದೇವರ ಗುರುಗಳ ಕೃಪೆ ಆಶೀರ್ವಾದ ಸದಾ ಇರಲಿ ಅಂತೇಳಿ ದೇವರಲ್ಲಿ ಗುರುಗಳಿಗೆ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ನಮಃ ಶಿವಾಯ.